ಕಳೆದ 3 ವರ್ಷಗಳ ಅವಧಿಯಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಮಹತ್ವದ ಬದಲಾವಣೆಗಳ ಮೂಲಕ ದೂರದೃಷ್ಟಿಯ ರೂಪುರೇಷೆಗಳನ್ನು ತರಲಾಗಿದೆ ಎಂದು ಮಾಜಿ ಸಚಿವ ಎಂಸಿ ಸುಧಾಕರ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಬಾರ್ಲಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೌರ್ಣಮಿ ಮಹೋತ್ಸವದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕನಾಗಿ ಆಯ್ಕೆಯಾದೆ. ಆದರೆ ಅಂದು ಸಚಿವನಾಗುತ್ತೇನೆಂಬ ಯಾವ ಕಲ್ಪನೆಯೂ ಇರಲಿಲ್ಲ. ಕ್ಷೇತ್ರದ ಸಮಸ್ತ ಮತದಾರರ ಪ್ರೀತಿ ಹಾಗೂ ಆಶೀರ್ವಾದದಿಂದ ಮಂತ್ರಿಯಾದೆ. ಕಾಂಗ್ರೆಸ್ ಪಕ್ಷವು ನನಗೆ ಅತ್ಯುನ್ನತವಾದ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಿಕೊಟ್ಟಿತ್ತೆಂದು ಹರ್ಷ ವ್ಯಕ್ತಪಡಿಸಿದರು. ಆಡಳಿತ ಕಳೆದ 3 ವರ್ಷಗಳ ಅವಧಿಯಲ್ಲಿ ರಾಜ್ಯಾದ್ಯಂತ ಪಾರದರ್ಶಕ ಹಾಗೂ ಜನಪರವಾದ ಉತ್ತಮ ನೀಡುವುದರ ಜೊತೆಗೆ ತಮ್ಮ ಸ್ವಕ್ಷೇತ್ರದಲ್ಲೂ ಅಭಿವೃದ್ಧಿಯ ಹರಿವು ಸೃಷ್ಟಿಸಿರುವುದಾಗಿ ಸಮರ್ಥಿಸಿಕೊಂಡ ಅವರು, ಮುಂಬರುವ ದಿನಗಳಲ್ಲಿ ಪಕ್ಷ ಹಾಗೂ ಹೈಕಮಾಂಡ್ ಮತ್ತೊಮ್ಮೆ ಅವಕಾಶ ನೀಡಿದರೆ ಸಚಿವನಾಗಿ ಮುಂದುವರೆದು ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪರ್ವವನ್ನ ನಿರ್ಮಿಸುವ ದೃಢ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಸಂದರ್ಭದಲ್ಲಿ ನಾನು ಸಚಿವನಾಗ್ತೀನಿ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಆದರೂ ಪಕ್ಷದ ಹೈಕಮಾಂಡ್ ಅವರು ನನ್ನನ್ನು ಗುರುತಿಸಿ ನನಗೆ ಸಚಿವ ಸ್ಥಾನವನ್ನು ಕೊಟ್ಟರು, ಒಳ್ಳೆ ಖಾತೆಯನ್ನು ಕೊಟ್ಟರು. 3 ವರ್ಷ ನಾನು ಆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಆ ಇಲಾಖೆಯ ಉನ್ನತಿ ಮತ್ತು ಉನ್ನತ ಶಿಕ್ಷಣದ ಏಳಿಗೆಗೆ ನಾನು ಕೆಲಸ ಮಾಡಿದ್ದೇನೆ. ಅದೇ ರೀತಿ ಜಿಲ್ಲೆಯಲ್ಲೂ ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡುವಂಥದ್ದು ಒಂದು ಪ್ರಯತ್ನ ಮಾಡಿ ಎಲ್ಲ ತಾಲೂಕುಗಳಲ್ಲೂ ಯಾವುದೆಲ್ಲ ಒಂದು ರೀತಿಯಲ್ಲಿ ಒಂದು ಉಳಿತಕ್ಕಂಥ ಕೆಲಸವನ್ನು ಮಂಜೂರು ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಅನುದಾನ ತರುವಂಥ ಒಂದು ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿಗಳು ಕಣ್ಣು ಕಾಣ್ತಾ ಇದ್ದಾವೆ. ಇನ್ನೊಂದಷ್ಟು ಪ್ರಾರಂಭ ಆಗಬೇಕಾಗಿದೆ. ಈಗ ಮಾನ್ಯ ಸಿದ್ದರಾಮಯ್ಯನವರ ಒಂದು ಬದಲಾವಣೆ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಬೇಕು ಅಂತಕ್ಕಂಥ ಇಂಗಿತ ಬಯಕೆ ನನಗಿದೆ. ನಾನು ಅದನ್ನು ವರಿಷ್ಠರ ಹತ್ರ ಹೋಗಿ ಅವರನ್ನು ವಿನಂತಿ ಮಾಡಿದ್ದೀನಿ. ಆದರೆ ತಾವೇ ನೋಡ್ತಾ ಇದ್ದೀರಾ, ಭಾಳ ಹೆಚ್ಚು ಒತ್ತಡಗಳಿದ್ದಾವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇವತ್ತು 136 ಜನ ನಮ್ಮ ಪಕ್ಷದಲ್ಲಿ ಗೆದ್ದಿರೋದ್ರಿಂದ ಎಲ್ರಿಗೂ ಈ ಕಡೆ ಒಂದು 1.25 ವರ್ಷ ಏನು ಅವಧಿ ಉಳಿದಿದೆ, ನಾವು ಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಭಾಳಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಪೈಪೋಟಿ ನಡೀತಾ ಇದೆ. ಯಾರಿಗೆ ಇನ್ನೂ ಅಂತಿಮವಾಗಿ ಚರ್ಚೆಗಳಾಗಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಮತ್ತು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸಮ್ಮುಖದಲ್ಲಿ ಚರ್ಚೆ ಆಗಬೇಕು. ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿ ಭಾಳಷ್ಟು ಗಂಭೀರವಾದಂಥ ವಿಷಯಗಳು ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ವಾದ ವಿವಾದಗಳು ನಡೀತಾ ಇರೋದ್ರಿಂದ ಇದು ವಿಳಂಬ ಆಗ್ತಾ ಇದೆ. ನೋಡೋಣ, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಅವರು ಅವಕಾಶ ಕೊಟ್ಟರೆ ಸಚಿವರಾಗಿ ಮತ್ತೆ ಅವಕಾಶ ಕೊಟ್ಟರೆ ಮತ್ತೆ ಮುಂದುವರಿತೀವಿ. ಅವಕಾಶ ಕೊಡಲಿಲ್ಲ ಅಂದರೆ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದು ತ್ವರಿತವಾಗಿ ಪೂರ್ಣ ಆಗುವಂಥದ್ದಕ್ಕೆ, ಉತ್ತಮ ಗುಣಮಟ್ಟದಲ್ಲಿ ಕೂಡಿ ಆಗುವಂಥದ್ದಕ್ಕೆ ನಾನು ನನ್ನ ಸಮಯವನ್ನು ವಿನಿಯೋಗಿಸ್ತೇನೆ. ವರಿಷ್ಠರ ಭೇಟಿಗಾಗಿ ದೆಹಲಿಗೆ ಹೋಗಿದ್ದೆ. ಆದರೆ ಪದೇ ಪದೇ ಅದೇ ವಿಚಾರವನ್ನ ಅಲ್ಲಿ ಪ್ರಸ್ತಾವನೆ ಮಾಡುವಂತಹ ಕೆಲಸ ಮಾಡಿಲ್ಲವೆಂದು ಸ್ಪಷ್ಟಪಡಿಸಿದ ಅವರು, ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ನಾನು ಈಗಾಗಲೇ ಸಾಕಷ್ಟು ಸಚಿವಾಕಾಂಕ್ಷಿಗಳು ಅದೇ ಕೆಲಸವನ್ನ ಪುನಃ ಮಾಡಲಾರೆ. ಅಂತಿಮವಾಗಿ ವರಿಷ್ಠರ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ. ಒಂದು ವೇಳೆ ಸಚಿವ ಸ್ಥಾನ ಲಭಿಸದಿದ್ದರೂ ಎಚ್ಚೆತ್ತುಕೊಂಡು ಈಗಾಗಲೇ ಕ್ಷೇತ್ರಕ್ಕೆ ಮಂಜೂರು ಮಾಡಿಸಿರುವ ಕೋಟ್ಯಾಂತರ ರೂಪಾಯಿ ಅನುದಾನದ ಕಾಮಗಾರಿಗಳು ಅತ್ಯಂತ ಗುಣಮಟ್ಟದಿಂದ ಹಾಗೂ ಕಾಲಮಿತಿಯೊಳಗೆ ಪೂರ್ಣಗೊಳ್ಳುವಂತೆ ಖುದ್ದು ಮೇಲ್ವಿಚಾರಣೆ ನಡೆಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಮಾತಾಡೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಈಗ ನಾನು ಮತ್ತೆ ಹೋಗಿಲ್ಲಲ್ಲ, ಈಗ ಭಾಳ ಜನ ದೆಹಲಿಯಲ್ಲಿ ಮಕ್ಕ ಮೂಡಿದ್ದಾರೆ. ಈಗ ನಾನು ಆ ಪರಿಸ್ಥಿತಿಗಳು ನನಗೆ ಅರ್ಥ ಆಗಿದೆ. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಪದೇ ಪದೇ ಹೋಗಿ ವರಿಷ್ಠರ ಹತ್ರ ಯಾರಿಗೂ ನಾವು ಹೇಳಕ್ಕೆ ಹೋದಾಗ ಅವ್ರಿಗೂ ಒಂಥರ ಏನಪ್ಪ ಸ್ಥಿತಿ ಬಂದು ಮಾತಾಡ್ತೀರನೋ ಅಂತ ಬೇಸರ ಆಗುತ್ತೆ. ಅವ್ರಿಗೆ ಬೇಸರ ಮಾಡಬಾರ್ದು. ನಮ್ಮ ಅಹವಾಲನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಈಗ ಅಂತಿಮ ಸುತ್ತಿನ ಮಾತುಕತೆ ಹೈಕಮಾಂಡ್ನ ಮಟ್ಟದಲ್ಲಿ, ವರಿಷ್ಠರ ಮಟ್ಟದಲ್ಲಿ ಆಗಬೇಕಾಗಿರೋದು ಬಾಕಿ ಇರೋ ಒಂದು ಕಾರಣದಿಂದ ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಮತ್ತೆ ದೆಹಲಿಗೆ ಹೋಗಿಲ್ಲ. ಆದರೆ ಈಗ ಅವರು ಬೇಗ ತೀರ್ಮಾನ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್ ರೆಡ್ಡಿ, ದಿಲೀಪ್ ಕುಮಾರ್, ವಿಷ್ಣುವರ್ಧನ್, ಶ್ರೀರಾಮ್ ರೆಡ್ಡಿ, ಮಧು, ಮಂಜುನಾಥ್, ಲಾವಣ್ಯ, ನಾಗಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಂ ಪಾಷಾ, ಎಂಎಂ ಟಿವಿ ನ್ಯೂಸ್, ಚಿಂತಾಮಣಿ.